ಹಾಯ್ ಗೈಸ್, ನನ್ನ ಹೆಸರು ಶ್ಲೋಕ್ ಅಂತ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ದರ್ಶನ್ ತೂಗುದೀಪ್ ಅವ್ರ ಬಗ್ಗೆ. ಕೇಸಸ್ ಎಲ್ಲ ಅವ್ರ ಮೇಲೆ ಕೇಸ್ ಆಗಿದೆ. ಎಸ್, ಅವರು ಅರೆಸ್ಟಾಗಿ ಜೈಲಲ್ಲಿದ್ದಾರೆ. ಬಟ್ ಲೀವ್ ಇಟ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ ಆಮೇಲೆ ನಾನು ಮಾತಾಡ್ತೀನಿ. ಈಗಿನ ನನ್ನ ಪಾಲಿನ ದೈವ ಸಮಾನ ವ್ಯಕ್ತಿ ನನ್ನ ಜೇಬಿಗೆ ತುರುಕಿದ ಹಣವನ್ನು ರೂಮಿ ಬಂದು ಎನಿಸಿ ನೋಡುವಾಗ ನಾನು ನಿರೀಕ್ಷೆ ಮಾಡದೇ ಇರುವಷ್ಟು ಹಣ ಇತ್ತು. ಈ ಚಾರ್ಜ್ ಶೀಟ್ ಆದ 10 ದಿನದಲ್ಲಿ ಇವರು 5 ಜನನ 6 ಜನನೋ ಸರಿಯಾಗಿ ನೆನಪಿಲ್ಲ, ಅವರಿಗೆ ಜಾಮೀನು ಕೊಡಿಸ್ತಾರೆ. ಅದು ಕೊಲೆ. ಆತಂದು ಪ್ರಕರಣ ಇದೆ, ಇನ್ನೊಬ್ಬರ ಪತ್ನಿಗೆ ಅಶ್ಲೀಲ ಫೋಟೋ ಕಳಿಸಿರುವಂತ ಪ್ರಕರಣ. ಹಾಗಾದ್ರೆ ಅಲ್ಲಿ ಸಿಗುವ ಜಾಮೀನು ಇಲ್ಲಿ ಯಾಕೆ ಸರ್ ಸಿಗಲ್ಲ ಸರ್? ದರ್ಶನ್ ಪರವಾಗಿ ನಾನು ಮಾತಾಡಿದ ಮೇಲೆ ಮುಂದಿನ 15ರಿಂದ 18 ತಿಂಗಳು ನನಗೆ ಕೆಲಸ ಇಲ್ಲ ಸರ್. ಆಗ ನನಗೆ ಅರ್ಥ ಆಯ್ತು, ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ವಿರುದ್ಧವಾಗಿ ಚಿತ್ರರಂಗದ ಒಳಗೆ ಎಷ್ಟು ಜನರಿದ್ದಾರೆ ಅಂತ. ಯಾವತ್ತೂ ಜಾಮೀನು ಸಿಗಬೇಕಿತ್ತಲ್ಲ ಸರ್ ದರ್ಶನ್ ಅವರಿಗೆ. ಯಾಕೆ ಸರ್? ಇದ್ರ ಹಿಂದೆ ಯಾರಿದ್ದಾರೆ ಸರ್? ಲಕ್ಷಾಂತರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಕಾರಣ ಯಾರು ಸರ್? ಕೇಳಿಸ್ಕೊಂಡ್ರಲ್ಲ. ಸೊ ಅದೇ ನನ್ನ ಪ್ರಕಾರ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ರೇಸ್ ಇದೆ. ಇದು ನನ್ನ ಪ್ರಕಾರ ದರ್ಶನ್ ಅವ್ರನ್ನ ಒಂದು ಕೆಳಗೆ ಹಾಕೋಕ್ಕೇನೆ ಈ ಥರ ಮಾಡಿರೋದು. ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡಿರೋದು ಬೇಗ ಹೇಳ್ತಾರೆ, ಬಟ್ ಒಳ್ಳೆ ಕೆಲಸ ಮಾಡಿರೋದು ಹೇಳಲ್ಲ. ಒಳ್ಳೆ ಕೆಲಸ ಮಾಡಿರೋದು ಹೇಳೋದೇ ಇಲ್ಲ. ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿ ನಾನು ದರ್ಶನ್ ಬಗ್ಗೆ ಮಾತಾಡ್ತಿದ್ದೀನಿ. ಅಜ್ಜ ಹೇಳಿರೋ ಹಾಗೆ ಈ ದರ್ಶನ್ ಅವ್ರ ಮೇಲೆ ಇಡೀ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂಥರ ಗ್ರಜ್ ಇರೋ ಆಗಿದೆ. ಯಾಕಂದರೆ ಎಷ್ಟೋ ಒಂದು ಕಲಾವಿದರಿಗೆ ಚಾನ್ಸ್ ಕೊಟ್ಟಿರೋ ದರ್ಶನ್ನು ಅವ್ರಿಗೆ ಹಿಂಗಾಗಿದೆ. ಮೊನ್ನೆ ಅಷ್ಟೇ ಒಂದು ಪಿಕ್ಚರ್ ಬಿಟ್ಟಿದ್ದಾರೆ, ಯಾವುದೋ ದೊಡ್ಡ ಮನಸ್ಸು ಅಂತ. ಅದರಲ್ಲಿ ಆ ಹೀರೋ ದರ್ಶನ್ ಅವ್ರದ್ದು ಫೋಟೋ ಹಾಕಿದ್ರು. ಬೇರೆ ಯಾರೋ ಹೇಳಿದ್ರಂತೆ, ಅವ್ರ ಫೋಟೋ ತೆಗಿ, ನಿನಗೇನು ಕೆಲಸ ಆಗಬೇಕೋ ನಾನು ಮಾಡಿಕೊಡ್ತೀನಿ ಅಂತ. ನೋಡಿ, ಅದೇ ಈ ದರ್ಶನ್ನ ಒಂದು ಕೆಳಗೆ ಹಾಕೋಕ್ಕೆ ಎಷ್ಟೋ ಜನ ಎಲ್ಲ ಸೇರಿನೇ ಪ್ಲ್ಯಾನ್ ಮಾಡಿರೋದು ಅಂತ ನನಗೆ ಅನಿಸಿರೋದು. ಸೊ ದರ್ಶನ್ ಅವರು ತಪ್ಪು ಮಾಡಿದರು, ಸರಿ ಮಾಡಿದರು ಸೆಕೆಂಡ್ರಿ. ಬಟ್ ಇಷ್ಟು ವರ್ಷ ಏನವ್ರು ಇಂಡಸ್ಟ್ರಿಗೆ ಒಂದು ಒಳ್ಳೆ ನೀಡಿದಾರಲ್ಲ, ಅದಕ್ಕೆ ನೀವು ಎಲ್ಲರೂ ಸ್ವಲ್ಪ ಗೌರವಿಸಬೇಕು. ಬಾಯಿ ಮಾತಿಗೆ ಏನೇನೇ ಹೇಳೋದಲ್ಲ ಅವ್ರ ಬಗ್ಗೆ. ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಅವ್ರ ಥರ ಆಗಲ್ಲ, ಬಟ್ ಒಂದು ಸಣ್ಣ ಪುಟ್ಟ ಒಂದು ಒಳ್ಳೆ ಕೆಲಸ ಮಾಡೋರೆ, ಅದನ್ನ ನೀವು ತಿಳ್ಕೊಳ್ಳಿ ಅಷ್ಟೇ ಹೇಳೋದು, ಬೇರೇನಲ್ಲ. ಸೊ ಅಷ್ಟೇ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್ ಬಾಯ್.